ನಮ್ಮ ತಾತ ಮುತ್ತಾತ ಕಾಲದಿಂದನೂ ಈ ಊರಿಗೆ ರಸ್ತೆನೇ ಇರಲಿಲ್ಲ. ಕಾಲ್ದಾರಿದಲ್ಲಿ ನಡ್ಕೊಂಬರ್ಬೇಕು. ಹಿಂದೆ ಮಿನಿಸ್ಟರ್ ಆಗಿದ್ದವರಂತ ಯಾರು ಸಹ ಆಗ್ಸಿಲ್ಲ. ನಮ್ಮ ರಸ್ತೆಯಲ್ಲಿ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಯಾವ MLA ಆಗಲಿ ಮಿನಿಸ್ಟ್ರಿ ಆಗಲಿ ಅದೇ ರೋಡಲ್ಲೇ ಮೇನ್ ರೋಡಲ್ಲೇ ಹೋಗ್ತಾಯಿದ್ರು. ಈ ಹಳ್ಳಿ ವಿಸಿಟ್ ಕೊಡಬೇಕು ಅಂದರೆ ಎಲ್ಲನೂ ಭಯ ಬೀಳ್ತಾಯಿದ್ರು. ಎಲೆಕ್ಷನ್ ಟೈಮಲ್ಲಿ ಪ್ರದೀಪ್ ಅಣ್ಣ ಬಂದು ಆಗ್ತೀನಿ ಅಂತ ಆಮಿಷ ಕೊಟ್ಟ, ಅದನ್ನ ಹಾಗೆ ನೆರವೇರಿಸಿದ್ದಾರೆ. MLA ಅವರು ನಮ್ಮ ಊರಿಗೆ ಬಂದು ನಮ್ಮ ಕಷ್ಟಗಳೆಲ್ಲ ವಿಚಾರಿಸಿ ಈ ರೋಡು ನೋಡಿ CC ರೋಡು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಈತ MLA ನಾವು ಯಾವ ಕಡೆನೂ ನೋಡಿಲ್ಲ. ಹಳ್ಳಿನೂ ವಿಸಿಟ್ ಮಾಡ್ತಾರೆ, ಮನೆಗೂ ವಿಸಿಟ್ ಮಾಡ್ತಾರೆ. SC ST ಕಾಲೋನಿಗಳಿಗಂತೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮ MLA ಅವರು ಮಿನಿಸ್ಟರ್ ಆಗಬೇಕು ಅಂತ ಎಲ್ಲನೂ ಕೋರ್ಕೊತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ನವೀನ್ ಕುಮಾರ್ ಅಂತ. ಬೋಗ್ಪರ್ತಿ ಗ್ರಾಮದಲ್ಲಿದ್ದೀವಿ. ನಮ್ಮೂರಿಗೆ ರೋಡೇ ಇರಲಿಲ್ಲ ಸುಮಾರು ದಿನಗಳಿಂದ. ಹಿಂದೆ ಮಿನಿಸ್ಟರ್ ಆಗಿದ್ದವರಂತ ಯಾರು ಸಹ ಹಾಕ್ಸಿಲ್ಲ. ನಾವು ಈ ಸಲನೂ ಪ್ರದೀಪ್ ಅಣ್ಣನೂ ಹಾಕ್ಸಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಚುನಾವಣೆಗೋಸ್ಕರ ಗೆಲ್ತಾರೆ ಮತ್ತೆ ಹಾಕ್ಸಲ್ಲ ಅಂತ ಅಂದ್ಕೊಬಿಟ್ಟಿದ್ವಿ. ನಾವು ಯಾಕೆ ಹಂಗೆ ಅಂದ್ಕೊಂಡ್ವಿ ಅಂದರೆ ಮಿನಿಸ್ಟರ್ ಆದವರೇ ಹಾಕ್ಸಿಲ್ಲ, ಇನ್ನು ಇವರು ಫಸ್ಟು ಏನು ಹಾಕ್ಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮೂರಲ್ಲಿ ಸುಮಾರು ಮನೆಗೂ ಹೋಗ್ಲಿದ್ದಾವೆ. ಆದರೆ ರೋಡ್ ಸರಿ ಇಲ್ದಿರ ಸುಮಾರು ಜನ ಬಿದ್ದೋಗಿ ಹೆಣ್ಣುಗಳು ಕೊಡ್ದಿರ ನಾನಾ ರೀತಿಯ ಕಷ್ಟಗಳು ಅನುಭವಿಸಿದ್ದೀವಿ. ಈ ಪ್ರದೀಪ್ ಅಣ್ಣ ಹಾಕ್ಸಿಲ್ಲ ಅಂದರೆ ನಾವು ಮನೆ ಚಂದ ಹಾಕ್ಸ್ಕೊಂಡನ್ನ ಹಾಕ್ಸ್ಕೋಬೇಕು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ವಿ, ಯಾರೂ ಹಾಕ್ಸಲ್ಲ ನಮಗೆ ಅಂತ. ಆದರೆ ನಮ್ಮ ಎಲೆಕ್ಷನ್ ಟೈಮಲ್ಲಿ ಪ್ರದೀಪ್ ಅಣ್ಣ ಬಂದು ಹಾಕ್ತೀನಿ ಅಂತ ಆಮಿಷ ಕೊಟ್ಟ, ಅದನ್ನ ಹಾಗೆ ನೆರವೇರಿಸಿದ್ದಾರೆ. ಸುಮಾರು 30 ಲಕ್ಷಗಳ ರೋಡ್ ಹಾಕಿದ್ದಾರೆ. ಈತ MLA ನಾವು ಯಾವ ಕಡೆನೂ ನೋಡಿಲ್ಲ. ಹಳ್ಳಿನೂ ವಿಸಿಟ್ ಮಾಡ್ತಾರೆ, ಮನೆಗೂ ವಿಸಿಟ್ ಮಾಡ್ತಾರೆ. SC ST ಕಾಲೋನಿಗಳಿಗಂತೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇಂಥ MLA ನಮಗೆ ಮುಂದೆ ಸಿಗಬೇಕು, ನಾವು ಅಂಥವ್ರನ್ನ ಗೆಲ್ಲಿಸ್ಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ. ಇದೇ ಬೋಗ್ಬರ್ತಿ ಗ್ರಾಮದ ನಿವಾಸಿಯಾಗಿದ್ದೀನಿ. ನಮ್ಮ ತಾತ ಮುತ್ತಾತ ಕಾಲದಿಂದನೂ ಈ ಊರಿಗೆ ರಸ್ತೆನೇ ಇರಲಿಲ್ಲ. ಕಾಲ್ದಾರಿದಲ್ಲಿ ನಡ್ಕೊಂಬರ್ಬೇಕಂದ್ರೂ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು, ಎಲ್ಲ ಬಿದ್ದೋಗ್ತಾಯಿದ್ರು. ನಮ್ಮ ರಸ್ತೆಯಲ್ಲಿ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಯಾವ MLA ಆಗಲಿ ಯಾವ ಮಿನಿಸ್ಟ್ರಿ ಆಗಲಿ ಅದೇ ರೋಡಲ್ಲೇ ಮೇನ್ ರೋಡಲ್ಲೇ ಹೋಗ್ತಾಯಿದ್ರು. ಈ ಹಳ್ಳಿ ವಿಸಿಟ್ ಕೊಡಬೇಕು ಅಂದರೆ ಎಲ್ಲನೂ ಭಯ ಬೀಳ್ತಾಯಿದ್ರು. ಯಾಕಂದರೆ ಈ ದಾರಿಯಲ್ಲಿ ನಮ್ಮ ಕಾರುಗಳು ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಮೈನ್ ರೋಡಲ್ಲಿ ಹೋಗ್ತಾಯಿದ್ರು. ಪ್ರದೀಪ್ ಅಣ್ಣವರು ಅದೆಲ್ಲ ನೋಡಿಬಿಟ್ಟು ಅದೆಲ್ಲ ವಿಚಾರಿಸಿ ಯಾವ MLA ಫಸ್ಟ್ MLAಗಳೆಲ್ಲ ಬಂದರೂ ಊರಾಗೆ ಬರ್ತಾ ಇರಲಿಲ್ಲ ಸರ್ ಅವರು. ಆದರೆ ಅವರು ಏನು ಭಯ ಬೀಳ್ತಾಯಿದ್ರು ಅಂದರೆ ಎಲ್ಲಿ ಬಿದ್ದೋಗ್ತೀವೋ ಅಂತ ಹೊರಟೋಗ್ತಾಯಿದ್ರು ಸರ್. ನಮಗೆ ಕಾಲ್ನಡಿಗೆಯಲ್ಲಿ ಬಂದು ನಮ್ಮೂರು ರೋಡ್ ನೋಡಿಬಿಟ್ಟು ನಮ್ಮ ಪ್ರದೀಪ್ ಅಣ್ಣವರು ಈ ದಾರಿನ ನಮಗೆ CC ರೋಡ್ ಎಲ್ಲ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಹಾಗೂ ನಮ್ಮ MLA ಅವ್ರಿಗೆ ಸರಿ ಥ್ಯಾಂಕ್ಸ್ ಹೇಳೋಕ್ಕೆ ನಾವು ಬಯಸ್ತೀವಿ. ಎಲ್ಲ ಹಳ್ಳಿಗೂ ವಿಸಿಟ್ ಮಾಡಿ ನಮ್ಮ ರಸ್ತೆಗಳೆಲ್ಲ ನೋಡಿಬಿಟ್ಟು ಊರಿಗೆ ಬಂದು ನಮ್ಮ ಕಷ್ಟಗಳೆಲ್ಲ ವಿಚಾರಿಸಿ ಈ ರೋಡು ನೋಡಿ CC ರೋಡು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇದೇ ರೀತಿ ನಮ್ಮ MLA ಅವರು ಮಿನಿಸ್ಟರ್ ಆಗಬೇಕು ಅಂತ ಎಲ್ಲನೂ ಕೋರ್ಕೊತಾ ಇದ್ದೀವಿ. ಎಲ್ಲ ಊರುಗಳಿಗೂ ವಿಸಿಟ್ ಮಾಡಿ, ಎಲ್ಲ ಹಳ್ಳಿಗಳಿಗೂ ವಿಸಿಟ್ ಮಾಡಿ SC STಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಎಲ್ಲ ಬೆಳೆಸ್ತಾ ಇದ್ದಾರೆ ಹೊರತು ಯಾರನ್ನೂ ಕುಗ್ಗಿಸ್ತಾ ಇಲ್ಲ. ನೀವು ನೋಡ್ದಂಗೆ ನಮ್ಮ ಬೋಗ್ಬರ್ತಿ ಗ್ರಾಮದಲ್ಲಿ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಬೆಳಿಬೇಕು, ಅವ್ರು ಬೆಳೆದ್ರೆ ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್.